ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಶಿರಾಡಿ ಘಾಟ್ ಟ್ರಾಫಿಕ್ ಬಸ್ ಕಷ್ಟ ನೆನ್ಸ್ಕೊಂಡ್ರೆ ಸಾಕಪ್ಪ ಸಾಕು ಅನ್ಸುತ್ತೆ ಅಲ್ವಾ. ಬಟ್ ಇನ್ಮೇಲೆ ಆ ಚಿಂತೆ ಬೇಡ. ಕರಾವಳಿ ಮತ್ತು ಬೆಂಗಳೂರು ಜನರ ಬಹುದಿನಗಳ ಕನಸಾಗಿದ್ದ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಅಫಿಷಿಯಲ್ ಆಗಿ ಟ್ರ್ಯಾಕ್ ಏರಲು ರೆಡಿಯಾಗಿದೆ. ಎಸ್, ಜೂನ್ 1 ಇಂದನೇ ಹೈಟೆಕ್ ಟೆಸ್ಟಿಂಗ್ ಶುರುವಾಗ್ತಿದೆ. ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಕೊನೆ ತನಕ ನೋಡಿ. ಖುದ್ದಾಗಿ ರೈಲ್ವೆ ಇಲಾಖೆಯ ಉನ್ನತ ಟೀಮ್ ಅಂದ್ರೆ RDSO ತಂಡ ಜೂನ್ 1 ರಿಂದ ಈ ರೂಟ್ ನಲ್ಲಿ ಟ್ರಯಲ್ ರನ್ ಆರಂಭ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಲೋಡ್ಸ್ ಆಗಿ 1 ವೀಕ್ ಕಾಲ ಟೆಸ್ಟಿಂಗ್ ನಡೆಯುತ್ತೆ. ಈ ರೂಟ್ ಯಾಕೆ ಇಷ್ಟೊಂದು ಸ್ಪೆಷಲ್ ಗೊತ್ತಾ? ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ಭಾರತೀಯ ರೈಲ್ವೆಯ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಾಹಸ. ಜಸ್ಟ್ 55 ಕಿಲೋಮೀಟರ್ ರೂಟ್ ಅಲ್ಲಿ 57 ಟನಲ್ಸ್ ಇದೆ, 258 ಬ್ರಿಡ್ಜಸ್ ಇದೆ, 108 ಡೇಂಜರಸ್ ಟರ್ನ್ಸ್ ಇದೆ. ಈ ಇಡೀ ಕಷ್ಟದ ಹಾದಿಯಲ್ಲಿ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಮಾಡಲು ರೈಲ್ವೆ ಇಲಾಖೆ ಬರೋಬ್ಬರಿ 729 ಕ್ರೋರ್ ರೂಪೀಸ್ ಖರ್ಚು ಮಾಡಿದೆ. ಇವಾಗ ಈ ರೂಟ್ ಅಲ್ಲಿ ವಂದೇ ಭಾರತ್ ಟ್ರೈನ್ ಮ್ಯಾಕ್ಸಿಮಮ್ 120 km/h ಸ್ಪೀಡ್ ಅಲ್ಲಿ ನುಗ್ಗಲಿದೆ. ಇದರಿಂದ ಆಗೋ ಮೈನ್ ಯೂಸ್ ಏನಪ್ಪಾ ಅಂದ್ರೆ, ಮೊದಲು ಬಸ್ ಅಥವಾ ಕಾರ್ ನಲ್ಲಿ ಹೋಗೋದಕ್ಕೆ 8 to 10 ಅವರ್ಸ್ ಬೇಕಾಗ್ತಿತ್ತು. ಆದ್ರೆ ಇನ್ಮೇಲೆ ಜಸ್ಟ್ 5 ಅವರ್ಸ್ ಅಲ್ಲಿ ನೀವು ಮಂಗಳೂರು ತಲುಪಬಹುದು. ಅಷ್ಟೇ ಅಲ್ಲ, ಫ್ಯೂಚರ್ ಅಲ್ಲಿ ಈ ಟ್ರೈನ್ ಅನ್ನ ಮಂಗಳೂರು ಟು ಗೋವಾ ವರೆಗೂ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಇದೆ. ಸೊ ಉಡುಪಿ ಕಾರವಾರ ಟೂರ್ ಮಾಡೋರಿಗೆ ಮತ್ತು IT ಎಂಪ್ಲಾಯ್ಸ್ಗೆ ಪಕ್ಕಾ ಜಾಕ್ಪಾಟ್. ಮುಂಗಾರು ಮಳೆಗಾಲದ ಟೈಮ್ ನಲ್ಲಿ ಘಾಟ್ ಸೆಕ್ಷನ್ ನ ಸೂಪರ್ ನೇಚರ್ ನ ನೋಡ್ತಾ ವಂದೇ ಭಾರತ್ ಟ್ರೈನ್ ಅಲ್ಲಿ ಜರ್ನಿ ಮಾಡಕ್ಕೆ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.